ಹೇಗಿದ್ದೀರಿ ಮಕ್ಕಳೇ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ. ಇವತ್ತು 7ನೇ ತರಗತಿಯ ಸಮಾಜ ವಿಜ್ಞಾನ ಪಾಠ, ಮೊದಲನೇ ಪಾಠ ವಿಜಯನಗರದ ಅರಸು ಮನೆತನಗಳು. ಇದರ ಮುಂದುವರಿದ 4ನೇ ಭಾಗವಾಗಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಇವತ್ತು ನಾವು ಪ್ರಮುಖವಾಗಿ ವಿಜಯನಗರ ಸಾಮ್ರಾಜ್ಯವು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನು ತಿಳ್ಕೊಳ್ಳೋಣ ಮತ್ತು ಈ ಸಾಮ್ರಾಜ್ಯ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ನೀಡಿದಂಥ ಕೊಡುಗೆಗಳನ್ನು ಅರ್ಥಕೊಳ್ಳೋಣ. ಮಕ್ಕಳೇ, ವಿಜಯನಗರ ಸಾಮ್ರಾಜ್ಯದ ಸಾಹಿತ್ಯ ಕ್ಷೇತ್ರಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದೆ. ಯಾಕೆಂತಂದರೆ ಸಾಮ್ರಾಜ್ಯದಲ್ಲಿ ಏರ್ಪಟ್ಟಿದ್ದ ಶಾಂತಿ ಮತ್ತು ಸುವ್ಯವಸ್ಥೆ, ಆರ್ಥಿಕ ಪ್ರಗತಿಯ ಪರಿಣಾಮದಿಂದ ಸಾಹಿತ್ಯವು ಹುಲುಸಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಯಿತು. ಒಬ್ಬ ಸಾಹಿತಿಗೆ ಸಮಾಜದಲ್ಲಿ ಅಥವಾ ಸಾಮ್ರಾಜ್ಯದಲ್ಲಿ ಒಂದು ಶಾಂತಿಯುತವಾದಂಥ ಅಥವಾ ಸುವ್ಯವಸ್ಥಿತವಾದಂಥ ಒಂದು ವಾತಾವರಣ ಇದ್ದರೆ ಸಾಹಿತ್ಯ ಕೃಷಿಯನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅಂತಹ ಒಂದು ಶಾಂತಿ ಮತ್ತು ಸುವ್ಯವಸ್ಥೆಯ ವಾತಾವರಣ ಸಾಮ್ರಾಜ್ಯದಲ್ಲಿ ಏರ್ಪಟ್ಟಿದ್ದರಿಂದ ಅಲ್ಲಿ ಸಾಹಿತ್ಯ ತುಂಬ ಹುಲುಸಾಗಿ ಬೆಳಲಿಕ್ಕೆ ಅನುಕೂಲ ಆಯಿತು. ಜೊತೆಗೆ ಕನ್ನಡ, ಸಂಸ್ಕೃತ, ತೆಲುಗು ಮತ್ತು ತಮಿಳು ಭಾಷೆಯ ಸಾಹಿತ್ಯ ಕೃತಿಗಳು ರಚನೆ ಆಗುತ್ತೆ. ಕೇವಲ ಒಂದೇ ಭಾಷೆಯಲ್ಲ, 4 ಭಾಷೆಗಳು, ಪ್ರಮುಖ ಭಾಷೆಗಳಲ್ಲಿ ಹೆಚ್ಚಿನ ಸಾಹಿತ್ಯ ಕೃತಿಗಳು ರಚನೆಯಾಗತ್ತೆ. ಇನ್ನು ಆ ಕೃತಿಗಳು ಯಾವುದು ಅಂತ ನೋಡೋದಾದರೆ, ರತ್ನಾಕರ ವರ್ಣಿ ಬರೆದಂತಹ ಭರತೇಶ ವೈಭವ ಇರಬಹುದು, ಚಾಮರಸ ಬರೆದಂಥ ಪ್ರಭುಲಿಂಗ ಲೀಲೆ ಇರಬಹುದು, ಅಥವಾ ಕುಮಾರವ್ಯಾಸನ ಗದುಗಿನ ಭಾರತ. ಈ ಒಂದು ಕೃತಿ ಕನ್ನಡ ಸಾಹಿತ್ಯದಲ್ಲಿ ತನ್ನದೇ ಒಂದು ಪ್ರಭಾವತ್ವವನ್ನು ಹೊಂದಿದ್ದು ಮೇರು ಕೃತಿ ಅಂತಲೇ ಪರಿಗಣಿಸಲ್ಪಟ್ಟಿದೆ. ಅಂತಹ ಒಂದು ಗದುಗಿನ ಭಾರತ ಕೂಡ ಈ ಕಾಲದಲ್ಲಿ ರಚನೆಯಾಗಿರುತ್ತು. ಆಮೇಲೆ ಭೀಮಕವಿಯ ಬಸವ ಪುರಾಣ, ಆಮೇಲೆ ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ, ಕನಕದಾಸರು ಮೋಹನ ತರಂಗಿಣಿ, ನಳಚರಿತೆ, ಹರಿಭಕ್ತಿಸಾರ ಮತ್ತು ರಾಮಧಾನ್ಯ ಚರಿತೆ ಎನ್ನುವಂಥ ಗ್ರಂಥವನ್ನು, ಅಲ್ಲದೆ ಪುರಂದರದಾಸ, ಕನಕದಾಸ, ಶ್ರೀಪಾದರಾಯರು, ವ್ಯಾಸರಾಯರು ದಾಸ ಸಾಹಿತ್ಯವನ್ನು ಶ್ರೀಮಂತಗೊಳಿಸ್ತಾರೆ. ತಾವೆಲ್ಲ ಇಂದಿಗೂ ಕೂಡ ಈ ದಾಸರ ಅನೇಕ ಪದ್ಯಗಳನ್ನು ಕೇಳ್ತೀರಿ. ಅಂತಹ ಅನೇಕ ದಾಸ ಸಾಹಿತ್ಯವು ಈ ನಮ್ಮ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ರಚನೆಯಾಗಿರೋದು ನಾವು ಗಮನಿಸಬಹುದು. ಇನ್ನು ಸಂಸ್ಕೃತದಲ್ಲಿ ವಿದ್ಯಾರಣ್ಯರ ಶಂಕರ ವಿಜಯ ಮತ್ತು ಸರ್ವದರ್ಶನ ಸಂಗ್ರಹ ಎಂಬ ಕೃತಿ ಕೂಡ ಶ್ರೀ ವಿದ್ಯಾರಣ್ಯರು ರಚನೆ ಮಾಡ್ತಾರೆ. ಇವರ ಸೋದರನಾಗಿರುವಂತಹ ಸಾಯಣಾಚಾರ್ಯರು ವೇದಾರ್ಥ ಪ್ರಕಾಶ ಎಂಬ ವೇದ ಭಾಷ್ಯ ಮತ್ತು ಆಯುರ್ವೇದ ಸುಧಾನಿಧಿ, ಪುರುಷಾರ್ಥ ಸುಧಾನಿಧಿ ಮುಂತಾದ ಕೃತಿಗಳನ್ನು ರಚಿಸ್ತಾರೆ. ಕಂಪಣರಾಯನ ಮಡದಿಯಾಗಿರುವಂಥ ಗಂಗಾದೇವಿ ಕೂಡ ಮಧುರಾ ವಿಜಯಂ ಎಂಬ ಕೃತಿಯನ್ನು ರಚಿಸ್ತಾಳೆ. ಇದು ಕಂಪಣನ ದಂಡಯಾತ್ರೆಯನ್ನು, ಅಲ್ಲಿನ ಪವಿತ್ರ ಸ್ಥಳಗಳ ವರ್ಣನೆಯನ್ನು ತಿಳಿಸುತ್ತದೆ. ಒಬ್ಬ ಮಹಿಳಾ ಕವಿ ಅಂದರೆ ಕಂಪಣರಾಯನ ಮಡದಿಯಾಗಿದ್ದ ಗಂಗಾದೇವಿ ಕೂಡ ಸಾಹಿತ್ಯ ಕೃಷಿಯಲ್ಲಿ ಅನೇಕ ಕೃತಿಗಳನ್ನು ರಚಿಸ್ತಾಳೆ. ಇನ್ನು 2ನೇ ದೇವರಾಯನ ಆಸ್ಥಾನ ಕವಿಯಾದ ಶ್ರೀನಾಥನು ಕವಿಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದನು. ಅಲ್ಲಸಾನಿ ಪೆದ್ದಣ್ಣನ ಮನುಚರಿತಮು, ತಿಮ್ಮಣ್ಣನ ಪಾರಿಜಾತಪಹರಣಂ, ತೆನಾಲಿ ರಾಮಕೃಷ್ಣನ ಉಭಟಾರಾಧ್ಯ ಚರಿತಂ ಪ್ರಮುಖ ಕೃತಿಗಳಾಗಿವೆ. ಇನ್ನು ತಮಿಳು ಕವಿಗಳಾದಂಥ ಪರಜ್ಯೋತಿಯರ್, ವೀರರಾಘವರ್, ಮಂಡಲ ಪುರುಷ, ಜ್ಞಾನಪ್ರಕಾಶ, ಹರಿಹರ ಮುಂತಾದವರು ಈ ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದರು. ಪರಂಜ್ಯೋತಿಯರ್ ಕವಿಯು ತಿರುವಳಯಾಡಲ್ ಪುರಾಣಂ ಕೃತಿಯನ್ನು ರಚಿಸ್ತಾರೆ. ವಿಜಯನಗರ ಕಾಲದಲ್ಲಿ ಸಂಸ್ಕೃತ, ಕನ್ನಡ, ತೆಲುಗು, ತಮಿಳು ಭಾಷೆಗಳಿಗೆ ಪ್ರೋತ್ಸಾಹ ಸಿಗ್ತದೆ. ಸೊ ಈ ಎಲ್ಲ ಕಾರಣದಿಂದಾಗಿ ಅದರಲ್ಲೂ ಕೂಡ ಶ್ರೀಕೃಷ್ಣದೇವರಾಯ ಈ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿದ್ದರಿಂದ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಅನೇಕ ಕವಿಗಳು ಅನೇಕ ಭಾಷೆಗಳಲ್ಲಿ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬರೋದಾದರೆ, ವಿಜಯನಗರದ ಅರಸರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಬಹಳ ಸ್ಮರಣೀಯ. ಇಂದಿಗೂ ನಾವು ಆ ಕಾಲದ ವಾಸ್ತುಶಿಲ್ಪಗಳನ್ನು ಗಮನಿಸಬಹುದು. ಭಾರತದ ಇತಿಹಾಸದಲ್ಲಿ ತನ್ನದೇ ಆದಂತಹ ಛಾಪನ್ನು ಈ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಮೂಡಿಸಿದ್ದಾರೆ. ಹಾಗಾಗಿ ಈ ಸಾಮ್ರಾಟರನ್ನು ವಾಸ್ತುಕಲೆಯ ಮಹಾನ್ ಪೋಷಕರು ಎನ್ನಲಾಗಿದೆ. ಇವರ ಕಾಲದಲ್ಲಿ ದೇವಾಲಯ, ಅರಮನೆ, ಕೋಟೆ, ಗೋಪುರ, ಮಹಾಮಂಟಪ, ಸಾರ್ವಜನಿಕ ಕಟ್ಟಡಗಳು, ಕೆರೆಕಟ್ಟೆ, ಕಾಲುವೆ, ಆಣೆಕಟ್ಟೆ ಮುಂತಾದವುಗಳು, ಹೀಗೆ ಒಂದಲ್ಲ ಎರಡಲ್ಲ ಹಲವಾರು ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಾಕಾರಗಳು ಈ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ರಚನೆಗೊಂಡಿವೆ. ನೋಡೋಣ ಈಗ ಯಾವ್ಯಾವುದು ಪ್ರಮುಖವಾದಂತ ತಗೋಣ. ವಿಜಯನಗರದ ಅರಸರು ಚಾಲುಕ್ಯ, ಚೋಳ ಮತ್ತು ಹೊಯ್ಸಳ ವಾಸ್ತುಶಿಲ್ಪಿಯ ಶೈಲಿಯ ಅನೇಕ ಮಾದರಿಗಳನ್ನು ಮುಂದುವರಿಸ್ತಾರೆ. ಇವರ ಶೈಲಿಯ ಪ್ರಧಾನ ಲಕ್ಷಣವೆಂದರೆ ಹಲವಾರು ಕಂಬಗಳ ಸಾಲುಗಳಿಂದ ಕೂಡಿದ ವಿಶಾಲ ಸಭಾಮಂಟಪ ಅಥವಾ ಕಲ್ಯಾಣ ಮಂಟಪಗಳು. ಅಂದರೆ ಅನೇಕ ಕಂಬಗಳು, ನೀವು ಚಿತ್ರದಲ್ಲಿ ಗಮನಿಸ್ತೀರಿ, ಅಲ್ಲಿ ಅನೇಕ ಕಂಬಗಳಿಂದ ಕೂಡಿದಂತಹ
ಸಭಾ ಮಂಟಪ ಅಥವಾ ಕಲ್ಯಾಣ ಮಂಟಪಗಳು ಇವರ ವಾಸ್ತುಶಿಲ್ಪ ಶೈಲಿಯ ಪ್ರಮುಖ ವೈಶಿಷ್ಟ್ಯ ಆಗಿರ್ತದೆ. ಇನ್ನು ದೇವಾಲಯಗಳು ಎತ್ತರವಾದ ಗೋಪುರಗಳನ್ನು, ರಾಯಗೋಪುರವನ್ನು ಹೊಂದಿದ್ದು ಪತ್ರಾಕೃತಿಯ ಕಮಾನುಗಳನ್ನು ಮತ್ತು ಮಂಟಪಗಳನ್ನು ಹೊಂದಿವೆ. ಮಕ್ಕಳೇ, ನೀವು ಮುರುಡೇಶ್ವರದ ರಾಜಗೋಪುರವನ್ನು ನೋಡಿರಬಹುದು. ಅದೇ ಮಾದರಿಯಲ್ಲಿ, ಅದೇ ತೆರನಲ್ಲಿ ಅವರು ರಾಯಗೋಪುರ ಅಂದರೆ ಎತ್ತರವಾದ ಗೋಪುರಗಳನ್ನು ಹೊಂದಿರುವಂಥ ದೇವಸ್ಥಾನಗಳನ್ನು ನಿರ್ಮಿಸ್ತಾರೆ. ಈ ಕಲೆಯಲ್ಲಿ ಅಲಂಕಾರಕ್ಕಿಂತ ಭವ್ಯತೆ, ರುದ್ರತೆ ಮತ್ತು ಗಾಂಭೀರ್ಯದ ಭಾವನೆಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಅಂದರೆ ಇವರು ಅಲಂಕಾರಕ್ಕಿಂತಲೂ ಇತರೆ ಒಂದು ಭವ್ಯತೆ, ರುದ್ರತೆ ಮತ್ತು ಗಾಂಭೀರ್ಯದ ಭಾವನೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ್ದನ್ನು ನಾವು ಈ ಕಲೆ ಮತ್ತು ವಾಸ್ತುಶಿಲ್ಪಿಯಲ್ಲಿ ಗಮನಿಸಬಹುದು. ನಂತರ ಇವರು ಕಟ್ಟಡಗಳಿಗೆ ಬಿರುಸಾದ ಕಣಶಿಲೆ ಬಳಸಿದ್ದಾರೆ. ಅಂದರೆ ಕಟ್ಟಡವನ್ನು ಕಟ್ಟಲಿಕ್ಕೆ, ವಾಸ್ತುಶಿಲ್ಪವನ್ನು ರಚನೆ ಮಾಡಲಿಕ್ಕೆ ಇವರು ಬಳಸಿರುವಂಥ ಶಿಲೆ ಯಾವುದು ಅಂತಂದರೆ ಬಿರುಸಾದಂಥ ಕಣಶಿಲೆ, ಅಂದರೆ ಕಠಿಣವಾಗಿರುವಂಥ ಕಣಶಿಲೆಯನ್ನು ಇವರು ಬಳಸಿದ್ದಾರೆ. ಇನ್ನು ಇವರ ಕಾಲದಲ್ಲಿ ನಿರ್ಮಾಣವಾಗಿರುವಂಥ ದೇವಾಲಯಗಳನ್ನು ಹಂಪೆ, ಶೃಂಗೇರಿ, ತಿರುಪತಿ, ಕಂಚಿ, ಲೇಪಾಕ್ಷಿ, ಕಾರ್ಕಳ, ಮೂಡಬಿದ್ರಿ, ಭಟ್ಕಳ, ಚಿದಂಬರಂ, ಕಾಳಹಸ್ತಿ, ನಂದಿ, ಶ್ರೀಶೈಲ, ಕೋಲಾರ ಮುಂತಾದ ಕಡೆಗಳಲ್ಲಿ ಕಾಣಬಹುದು. ನೀವು ಶೃಂಗೇರಿಗೆ ಹೋದರೆ ಅಲ್ಲಿ ವಿದ್ಯಾಶಂಕರ ದೇವಾಲಯ ಅಂತ ಬರ್ತದೆ. ಆ ದೇವಾಲಯ ಕೂಡ ಈ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಮೂಡಿರುವಂಥದ್ದು. ನಮ್ಮ ಭಟ್ಕಳದಲ್ಲಿಯೂ ಕೂಡ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಾಣವಾದಂಥ ಅನೇಕ ದೇವಾಲಯಗಳನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಶೃಂಗೇರಿ ವಿದ್ಯಾಶಂಕರ ನಾನು ಈಗಾಗಲೇ ಹೇಳಿದಾಗೆ ಶೃಂಗೇರಿ ವಿದ್ಯಾಶಂಕರ ದೇವಾಲಯ ವಿಜಯನಗರ ಕಾಲದ ಆರಂಭದ ದೇವಾಲಯಗಳಲ್ಲಿ ಪ್ರಮುಖವಾಗಿದೆ. ಈ ದೇವಾಲಯದ ವಿನ್ಯಾಸವು ಭಾರತದಲ್ಲಿಯೇ ಅಪೂರ್ವ ಮಾದರಿಯಾಗಿದೆ. ನೀವು ನೋಡಿರ್ಬೋದು, ಆ ದೇವಸ್ಥಾನವನ್ನು ನೋಡಿದರೆ ಅದರ ವಿನ್ಯಾಸ ತುಂಬ ಸೊಗಸಾಗಿ ಭಾರತದ ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಒಂದು ವಿಶಿಷ್ಟವಾದ ವಿನ್ಯಾಸದಲ್ಲಿ ನಿರ್ಮಾಣವಾದಂಥ ಈ ದೇವಾಲಯವನ್ನು ಈ ನಮ್ಮ ಶೃಂಗೇರಿಯ ವಿದ್ಯಾಶಂಕರ ದೇವಾಲಯ ಅಂತ ನಾವು ಅದನ್ನು ಹೇಳಬಹುದು. ಇನ್ನು ವಿಜಯನಗರದಲ್ಲಿರುವಂಥ ಅತ್ಯಂತ ಪ್ರಾಚೀನ ದೇವಾಲಯವೆಂದರೆ ಹಂಪಿಯ ವಿರೂಪಾಕ್ಷ ದೇವಾಲಯ. ಇವತ್ತಿಗೂ ಕೂಡ ನಾವು ದೇವಾಲಯವನ್ನು ಗಮನಿಸಬಹುದು. ಅದು ಅತ್ಯಂತ ಪ್ರಾಚೀನವಾಗಿರುವಂಥ ದೇವಾಲಯವಾಗಿದೆ. ಇನ್ನು ವಿಶಾಲವಾದ ಪ್ರಾಂಗಣವನ್ನು ಹೊಂದಿರುವಂಥ ಇದು ಸೊಗಸಾದ ಕೆತ್ತನೆಯ ಕಂಬಗಳು, ಅಲಂಕೃತ ಚಾವಣಿಗಳನ್ನು ಹೊಂದಿದೆ. ಸೊ ಈ ರೀತಿಯ ಕೆತ್ತನೆಯ ಕಂಬಗಳಾಗಿರ್ಬೋದು, ಅಲಂಕೃತ ಚಾವಣಿಗಳನ್ನಾಗಿರ್ಬೋದು ಹೊಂದಿರುವಂಥದ್ದು ಈ ಹಂಪಿಯ ವಿರೂಪಾಕ್ಷ ದೇವಾಲಯದ ಒಂದು ವಿಶಿಷ್ಟತೆಯಾಗಿದೆ. ಸೊ ನಾವಿಲ್ಲಿ ಈ ಚಾವಣಿಯಲ್ಲಿ ದಶಾವತಾರ ಇರ್ಬೋದು, ಇತರೆ ಒಂದು ಕಥಾನಕಗಳನ್ನು ಚಿತ್ರಿಸುವುದನ್ನು ನಾವು ಕೂಡ ಇಲ್ಲಿ ಗಮನಿಸ್ತೇವೆ. ಇನ್ನು ಹಂಪಿಯಲ್ಲಿರುವಂಥ ವಿಜಯ ವಿಠ್ಠಲ ದೇವಾಲಯ ಶೃಂಗಾರಮಯ ಕಲಾತ್ಮಕ ಕೆಲಸಕ್ಕೆ ಹೆಸರಾಗಿದೆ. ಸಪ್ತಸ್ವರಗಳನ್ನು ಧ್ವನಿಸುವಂಥ ಕಂಬಗಳು, ವಿಶಾಲವಾದ ಕಲ್ಯಾಣ ಮಂಟಪಗಳು, ಕಲ್ಲಿನಲ್ಲಿ ಕೆತ್ತಿದ ರಥ ಈ ದೇವಾಲಯದ ಸೌಂದರ್ಯವನ್ನು ಹೆಚ್ಚಿಸಿದೆ. ಈ ವಿಜಯ ವಿಠ್ಠಲ ದೇವಾಲಯ ಕೂಡ ವಾಸ್ತುಶಿಲ್ಪದ ಒಂದು ಪ್ರಮುಖ ಕೊಡುಗೆ ಅಂತಲೇ ನಾವು ಕರಿತೀವಿ. ಇನ್ನು ಹಂಪಿಯಲ್ಲಿರುವಂಥ ವಿಜಯ ವಿಠ್ಠಲ ದೇವಾಲಯವು ಶೃಂಗಾರಮಯ ಕಲಾತ್ಮಕ ಕೆಲಸಕ್ಕೆ ಹೆಸರಾಗಿದೆ. ಇಲ್ಲಿ ಸಪ್ತ ಸ್ವರವನ್ನು ಧ್ವನಿಸುವಂಥ ಕಂಬಗಳು ಕೂಡ ನಾವಿಲ್ಲಿ ಗಮನಿಸಬಹುದು. ಇನ್ನು ನಾವು ಮುಂದೆ ಇನ್ನೊಂದು ವಿಚಾರವನ್ನು ನೋಡೋದಾದರೆ, ಇಲ್ಲಿ ಕಂಡು ಬರ್ತದೆ ಚಿತ್ರದಲ್ಲಿ, ಇದು ಕಲ್ಲಿನ ರಥಗಳು. ಸೊ ನಾವು ಹೇಳಿದ್ವಲ್ಲ, ಕಲ್ಲಿನಲ್ಲಿ ಕೆತ್ತಲ್ಪಟ್ಟಂಥ ರಥ ಇವತ್ತಿಗೂ ಕೂಡ ನಾವು ಹಂಪಿಯನ್ನು ಗಮನಿಸ್ತೀವಿ. ಇದಕ್ಕೆ ನಾವು ಹಂಪಿಯ ಕಲ್ಲಿನ ರಥ ಅಂತಲೇ ಅದನ್ನು ಕರೀತೇವೆ. ಸೊ ಇವಿಷ್ಟು ಇದು ಕೃಷ್ಣದೇವರಾಯ ನಿರ್ಮಿಸಿದಂಥ ಮಹಾನವಮಿ ದಿಬ್ಬದಲ್ಲಿ ನವರಾತ್ರಿ ಉತ್ಸವ ನಡೀತಿತ್ತು. ಈಗಲೂ ಕೂಡ ಒಂದು ದಿಬ್ಬ ಇದೆ, ಅದಕ್ಕೆ ನಾವು ಮಹಾನವಮಿ ದಿಬ್ಬ ಅಂತ ಕರಿತೀವಿ. ಈ ಮಹಾನವಮಿ ದಿಬ್ಬದಲ್ಲಿ ನವರಾತ್ರಿ ಉತ್ಸವವನ್ನು ಅವರು ಮಾಡ್ತಾಯಿದ್ರು. ರಾಜಧಾನಿಗೆ ಬಹಳ ದೂರದ ಪ್ರಾಂತಗಳಿಂದಲೂ ರಾಜರು, ಮಂಡಲೇಶ್ವರರು ಚಕ್ರವರ್ತಿಯ ಆಜ್ಞೆಯ ಮೇರೆಗೆ ಬಂದು ಸೇರುತ್ತಾರೆ ಅಂತ ಪರ್ಷಿಯಾದ ರಾಯಭಾರಿಯಲ್ಲಿ ತಿಳಿಸಿದ್ದಾನೆ. ಅಂದರೆ ಈ ಒಂದು ಮಹಾನವಮಿ ಆಚರಣೆಗೆ ಎಲ್ಲ ರಾಜರುಗಳು ಕೂಡ ಆಗಮಿಸ್ತಿದ್ರು. ಇನ್ನು ಕಮಲ್ ಮಹಲ್, ಗಜಶಾಲೆ, ರಾಣಿ ಸ್ನಾನಗೃಹ ಇವು ಇಂಡೋ ಮುಸ್ಲಿಂ ಶೈಲಿಯ ಉತ್ತಮ ಕಟ್ಟಡಗಳಾಗಿವೆ. ಸೊ ಇಂಡೋ ಮುಸ್ಲಿಂ ಶೈಲಿ ಕೂಡ ಈ ಕಮಾನುಗಳನ್ನು ಹೊಂದಿರುವಂಥದ್ದು. ನೀವು ಬಹಮನ್ ಸಾಮ್ರಾಜ್ಯದ ವಾಸ್ತುಶಿಲ್ಪವನ್ನು ಕಾಣುತ್ತೀರಿ. ಅಂಥ ಒಂದು ಶೈಲಿಯನ್ನು ಕೂಡ ನಾವು ಇಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ರಚನೆಯಾಗಿದ್ದನ್ನು ನಾವು ಇಲ್ಲಿ ಗಮನಿಸ್ತೇವೆ. ನಂತರ ಲಕ್ಷ್ಮೀ ನರಸಿಂಹ ಮೂರ್ತಿಯಾಗಿರ್ಬೋದು, ಕಡಲೆಕಾಳು ಗಣೇಶ ಆಗಿರ್ಬೋದು, ಸಾಸಿವೆ ಕಾಳು ಗಣೇಶ ಇರ್ಬೋದು, ಉದ್ಧಾನ ವೀರಭದ್ರ ಶಿಲ್ಪಗಳು ಇವೆಲ್ಲ ಏಕಶಿಲಾಕೃತಿಗಳು ಅಂತ ಕರಿತೀವಿ. ಶಿಲೆಯಿಂದ ರಚನೆ ಮಾಡಿದಂಥದ್ದು. ಇವುಗಳು ಕೂಡ ಅತ್ಯಂತ ಆಕರ್ಷಕವಾಗಿವೆ. ವಿಜಯನಗರ ಕಾಲದ ಹಂಪಿಯ ಕೋಟೆಯು ಭದ್ರವಾದಂಥ 7 ಸುತ್ತಿನಿಂದ ಕೂಡಿದ್ದು ಪ್ರಸ್ತುತ 4 ಸುತ್ತುಗಳು ಉಳಿದುಕೊಂಡಿವೆ. ಆ ಹಂಪಿ ಕೋಟೆ ಅಂತಂದರೆ 7 ಸುತ್ತುಗಳಿಂದ ಇತ್ತು, ಆದರೆ ಇವೆಲ್ಲ ಈಗ ಅದು ಶಿಥಿಲಾವಸ್ಥೆಯನ್ನು ತಲುಪಿ ಕೇವಲ 4 ಸುತ್ತುಗಳನ್ನು ನಾವು ಇಲ್ಲಿ ಗಮನಿಸಬಹುದು. ಮಕ್ಕಳೇ, ಇವಿಷ್ಟು ವಿಜಯನಗರ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪದ ಕೊಡುಗೆಗಳು. ಭಾರತದ ಇತಿಹಾಸದಲ್ಲಿ
ವಿಜಯನಗರ ಸಾಮ್ರಾಜ್ಯ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದು, ಅದರಲ್ಲೂ ವಿಶೇಷವಾಗಿ ಭಾರತದ ಬಳ್ಳಾರಿ ಸಮೀಪ ಇರುವಂಥ ಹಂಪಿ ಇಂದಿಗೂ ಕೂಡ ಅವರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದಂಥ ಕೊಡುಗೆಗಳನ್ನು ಬಿಂಬಿಸ್ತಾ ಇವೆ. ಇವಿಷ್ಟು ನಾವು 1ನೇ ಪಾಠದ ವಿಜಯನಗರದ ಅರಸು ಮಂತ್ರಿಗಳು ಪಾಠದ ವಿವರಣೆಗಳು. ಸೊ ಈ 4 ಭಾಗಗಳಲ್ಲಿ ಇದನ್ನು ಮೂಡಿಸಿದ್ದೇವೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಮತ್ತೊಮ್ಮೆ ಇದನ್ನು ಆಲಿಸಿ ಮತ್ತು ಪಠ್ಯಪುಸ್ತಕವನ್ನು ಒಮ್ಮೆ ನೋಡಿ. ಮುಂದಿನ ಸಂಚಿಕೆಯಲ್ಲಿ ಈ ಒಂದು ಪಾಠದ ಮೇಲೆ ಮೌಲ್ಯಮಾಪನಕ್ಕಾಗಿ ಕೆಲವೊಂದು ಪ್ರಶ್ನೆಗಳೊಂದಿಗೆ ಬರ್ತೇನೆ. ಸೊ ಅಲ್ಲಿಯವರೆಗೂ ಮನೆಯಲ್ಲೇ ಇರಿ, ಆರಾಮವಾಗಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.